ಏನು ಗೊತ್ತಾ, ಮೈಕ್ ಇದೆ ನಾನು ಯೂಸ್ ಮಾಡೋ ಮೈಕ್. ಇದಕ್ಕೆ ಚಾರ್ಜರ್ ಹಾಕಿರಲಿಲ್ಲ, ಸೊ ಆಡಿಯೋ ಕ್ಲಿಯರ್ ಇಲ್ಲ ಅಂದ್ಕೊತೀನಿ. ಫಸ್ಟ್ ಚಾರ್ಜರ್ ಹಾಕ್ಬಿಡೋಣ, ಆಮೇಲೆ ಹೇಳ್ತೀನಿ ಏನಂತಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ, ಮತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಇದು ಹೆಂಗೆ ಯೂಸ್ ಮಾಡೋದು ಗೊತ್ತಾ, ಈ ಥರ ಒಂದಿರುತ್ತೆ. ಇದು ಸಿ ಪಿಂಟು, ಫೋನ್ಗೆ ಪ್ಲಗ್ ಮಾಡೋದು. ಮತ್ತು ಇದು ಅಯ್ಯೋ ಮುರಿದೋಗ್ಬಿಟ್ಟೈತೆ. ಇರಿ ಕೃಷ್ಣ, ಏನೂ ಆಗಿಲ್ಲ, ಒಂಥರ ಆಗ್ಬಿಡೋದು. ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ ಅನಿಸುತ್ತೆ, ಚೆಕ್ ಮಾಡಿಬಿಟ್ಟು ಬರ್ತೀನಿ ರೀ. ಸಾಧನೆ ಮಾಡಿಬಿಟ್ಟೆ. ಆ್ಯಕ್ಚುಲಿ ಈ ಥರನೇ ಇಟ್ಕೊಬೇಕು ಕ್ಯಾಮ್ರಾನ, ನನಗೆ ಗೊತ್ತಿರಲಿಲ್ಲ. ನೋಡಿ ಕರೆಕ್ಟ್ ಮಾಡಿಬಿಟ್ಟಿದ್ದೀನಿ, ಮಾಡಿದ್ದೀನಿ. ಹಾಂ, ವಿಡಿಯೋ ಮಾಡೋದಕ್ಕೆ ರೀಸನ್ ಏನಂದರೆ, ಫಸ್ಟ್ ಚಾರ್ಜರ್ ಹಾಕ್ಬಿಡ್ತೀನಿ ರೀ. ಓಕೆ, ವಿಷನ್ ಬೋರ್ಡ್ ಮಾಡೋಕ್ಕೆ ಒಂದು 5 ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್ ಹೆಲ್ತು, ರಿಲೇಷನ್ಶಿಪ್ಪು, ಮತ್ತು ಟ್ರಾವೆಲ್ಲು, ಹಾಬೀಸು, ಕೆರಿಯರು. ಸೊ ಈ ಥರ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಬಂದುಬಿಟ್ಟು ಸೆಲ್ಫ್ ಲವ್ವು, ಸೆಲ್ಫ್ ಕಂಟ್ರೋಲು, ಮತ್ತು ಹೆಲ್ತಿ ರಿಲೇಷನ್ಶಿಪ್ ಅಂದರೆ ಲವ್ ಲೈಫ್ ಅಂತ ಅಲ್ಲ, ಪೇರೆಂಟ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ, ಮತ್ತು ಕೆರಿಯರು, ನಾನು ಏನು ಮಾಡಬೇಕು ಅಂತ, ಮತ್ತು ಹೆಲ್ತು ಇಂಪಾರ್ಟೆಂಟು, ಸ್ವಲ್ಪ ಟ್ರಾವೆಲ್ ನಾನು ಮಾಡೋದೇ ಇಲ್ಲ ಅಷ್ಟಾಗಿ. ಸೊ ಈ ಸರಿನಾದರೂ ಮಾಡಬೇಕು ಅಂತ ಅಷ್ಟೇ. ಪಿಕ್ಚರ್ಸ್ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅಂದರೆ ಪ್ರಿಂಟ್ರೆಸ್ಟಲ್ಲಿ ಇಲ್ಲಿ ಬಂದು ಸರ್ಚ್ ಮಾಡಿದ್ರೆ ನಿಮ್ಗೇನು ಬೇಕೋ ಅದು. ಎಕ್ಸಾಂಪಲ್ ಡಾಗ್ ಈ ಥರ ಕೇಳ್ತೈತೆ, ಇಗ್ನೋರ್ ಮಾಡಿಬಿಡಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಅಯ್ಯೋ ಆಗೋದಿಲ್ವಾ, ಫಸ್ಟ್ ಇಮೇಲ್ ಐ ಡಿ ಕೊಡಬೇಕಾ? ಸರಿ, ಇದು ಬೇಡ, ಲಾಗಿನ್. ಓಕೆ, ಲಾಗಿನ್ ಆಗಿಬಿಟ್ಟು ಬರ್ತೀನಿ ರೀ. ಓಕೆ, ತಕ್ಕ ಮಟ್ಟಿಗೆ ಆಗಿದೆ ನೋಡಿ, ತುಂಬ ಜನ ಮಾಡಿದಾರೇನೋ, ಅದಕ್ಕೆ ಫಸ್ಟ್ ಇದನ್ನೇ ತೋರಿಸ್ತಿದೆ. ಸೊ ಇದರಲ್ಲಿ ಸೆಲೆಕ್ಟ್ ಮಾಡೋದು. ಹೆಂಗೆ ಡೌನ್ಲೋಡ್ ಮಾಡೋದು ಗೊತ್ತಿಲ್ವಲ್ಲ. ಪಿಕ್ 2 or more ಟು ಕಂಟಿನ್ಯೂ ಅಂತೆ. ಟ್ಯಾಟೂ ಬೇಡ, ಏನು ಬೇಡ. ಕ್ಯೂಟ್ ಅನಿಮಲ್ ಆಲ್ರೆಡಿ ಇಬ್ಬರು ಇದ್ದಾರೆ ಅಷ್ಟೇ. ಆಮೇಲೆ ಇನ್ನೊಂತಂದರೆ ನಮ್ಮ ಮಮ್ಮಿ ನನ್ನ ಮನೆಯಿಂದ ಆಚೆ ಆಗ್ತಾರೆ. ವೆಡ್ಡಿಂಗ್, ಓ ಮೈ ಗಾಡ್, ಇದಂತೂ ಹೋಗೋದಿಲ್ಲ. ಕಾರ್, ಓಕೆ ಕಾರ್. ಟೂ ಆಯ್ತಲ್ಲ, ಇನ್ನೂ ಒಂದು 3ನಾ? ರಿಲ್ಯಾಕ್ಸೇಷನ್. ಈ 3 ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಟು ಟರ್ನಿಂಗ್ ಯುವರ್ ಫೀಡ್ ಜಸ್ಟ್ ಫಾರ್ ಯು. ಏನು ಮಾಡ್ತು? ಓ, ನನಗೆ ಅದು ಬೇಕು ಅಂತ ಕೇಳಿದ್ದಾ? ಶೆಟ್, ನೋಡಿ ನೀವು ಈ ಥರ ಮಾಡ್ಕೊಬೇಡಿ, ಓಕೆನಾ? ಓಕೆ, ರಿಲ್ಯಾಕ್ಸ್. ನಮಗೆ ಬೇಕಾಗಿರೋದು ಬರೋದಲ್ವಾ? ದಿ ಬಾಡಿ ವಿಷನ್ ಬೋರ್ಡ್ ನೋಡಿ, ಎಲ್ಲರೂ ಇದನ್ನೇ ಮಾಡಿದ್ದಾರೆ, ಕಾಣ್ತಿದ್ಯಾ? ಎಲ್ಲರೂ ಸೇಮ್ ಇದನ್ನೇ ಮಾಡಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ. ಹೆಲ್ತಿ ಬಾಡಿ ವಿಷನ್. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಇದೇ ಸೇಮ್ ಬೇಕನ್ಸುತ್ತೆ. ಸೊ ಇಲ್ಲಿ ಹೋಗಿ ಇಲ್ಲಿ ಸೇವ್ ಮಾಡೋದು. ಓಕೆ, ಸೇವ್ ಆಗಿದೆ. ಸೇವ್ ಆಗಿದ್ಮೇಲೆ ಇನ್ನೆಲ್ಲಿ ಹುಡ್ಕೋದನ್ನ ನೋಡ್ತೀನಿ ರೀ. ಓಕೆ, 5 ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆ ಫೋಟೋನ ಸರ್ಚ್ ಮಾಡಬೇಕು. ಎಕ್ಸಾಂಪಲ್ ಸೆಲ್ಫ್ ಲವ್. ನಾನು ಸೆಲೆಕ್ಟ್ ಮಾಡಿರೋದು ಸೆಲ್ಫ್ ಲವ್ ಫೋಟೋ. ಸೊ ಇದರಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ನಮ್ಗೆ ಯಾವುದು ಚೆನ್ನಾಗಿದೆ ಅದನ್ನು ಸೇವ್ ಮಾಡ್ಕೊಬೇಕು.
ಓಕೆ, ಸಾಕು ಅನಿಸುತ್ತೆ, 2 ತೊಗೊಂಡಿದ್ದೀನಿ. ಅದಾದಮೇಲೆ ಕೆರಿಯರ್, ಇದು ಕೂಡ ಚೆನ್ನಾಗಿದೆ. ಇದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು? ಅದಾದಮೇಲೆ ಇದೊಂದು ಇಂಟರ್ದಿದು ಗ್ರೂಪ್ 1 ಮಾತ್ರ ಕೊಡ್ತೀನಿ, ಇಲ್ಲಿ 2 ಗ್ರೂಪ್ ಇದೆ, ಗೊತ್ತಿಲ್ಲ. ಸೊ ಇದು ಒಂದು ಸೇವ್ ಮಾಡ್ಕೊಬೇಕಂತ ಇಲ್ಲಿ ಸೇವ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಇನ್ನೂ ಬೇರೆದು ಯಾವ ಥರ ಸಿಕ್ಕಿದ್ರೆ ಅದನ್ನು ಇಷ್ಟರಲ್ಲಿ ಯಾವುದು ಸೇವ್ ಮಾಡ್ಕೊಳ್ಳೋದು. ಇದೊಂದು. ಸೊ ಕೆರಿಯರ್ದು ಇದಾಯಿತು. ಅದಾದಮೇಲೆ ಹೆಲ್ತ್. ನೆಕ್ಸ್ಟು ಹೆಲ್ತಿ ಬಾಡಿ ಆ್ಯಂಡ್ ಮೈಂಡ್, ಸೋಲು, ಇದೊಂದು ಚೆನ್ನಾಗಿದೆ, ಇದನ್ನು ಮಾಡ್ಕೊತಿದ್ದೀನಿ. ಅದಾದಮೇಲೆ ಇದು ಕೂಡ ಚೆನ್ನಾಗಿದೆ, ಓಪನ್ ಆಗೋಯ್ತಾ. ಇದೊಂದು, ಇಷ್ಟೊಂದೆಲ್ಲ ಬರುತ್ತಾ ಇಲ್ವಾ ಗೊತ್ತಿಲ್ಲ ವಿಷನ್ ಬೋರ್ಡಲ್ಲಿ. ಹೆಲ್ತಿ ಮೀ, ಇನ್ನು ಕೆಳಗಡೆ ಏನಾದರೂ ಇದೆಯಾ? ಆ್ಯಕ್ಚುಲಿ ನಾನು ಟ್ರಾವೆಲ್ ಅಂತ ಟೈಪ್ ಮಾಡಿದೆ. ಅಯ್ಯೋ ಮಿಕ್ಸಿ ಸೌಂಡ್ ಬರ್ತದೆ, ಕೇಳಿಸ್ಲಿಲ್ಲ ಅಂದರೆ ಸಾಕು, ಇರಲಿ ಬಿಡಿ. ಟ್ರಾವೆಲ್ ಅಂತ ಟೈಪ್ ಮಾಡಿದೆ. ನನ್ನದು ಟ್ರಾವೆಲ್ ಅಂದರೆ ನನ್ನ ಇಮ್ಯಾಜಿನೇಷನಲ್ಲಿ ಇದ್ದಿದ್ದು ಅಂದರೆ ಟ್ರಕ್ಕಿಂಗ್ ಈ ಥರ. ಬಟ್ ಇಲ್ಲಿ ಟೈಪ್ ಮಾಡಿದ ತಕ್ಷಣ ಬಂದಿದ್ದು ಇದು ಟ್ರಾವೆಲ್ ಅಂದರೆ. ಇದು ನೋಡಿದ ಮೇಲೆ ಯಾಕೆ ಚಿಕ್ಕದು ಇಟ್ಕೊಂಡಿದ್ದೀನಿ, ಇದನ್ನೇ ಮಾಡ್ಬೋದಲ್ಲ, ಇನ್ನೂ 1 ಇಯರ್ ಟೈಮ್ ಇದೆ, ಈ ಥರ ಫೀಲ್ ಆಯಿತು. ಸೊ ಇದನ್ನೇ ಸೆಲೆಕ್ಟ್ ಮಾಡ್ತಿದ್ದೀನಿ, ಅಂದರೆ ಇದನ್ನೇ ಸೇವ್ ಮಾಡ್ತಿದ್ದೀನಿ, ಏನಾಗುತ್ತೋ ಆಗಲಿ. ಸೊ ಟ್ರಾವೆಲ್ಗೆ ಇದನ್ನು ಮಾಡ್ತಿದ್ದೀನಿ, ಇದು ಮತ್ತು ಇದನ್ನು ಮಾಡಿದ್ದೀನಿ. ಓಕೆ ಅದಾದಮೇಲೆ ನಾನು ಇನ್ಸ್ಟಾಗ್ರಾಮ್ದು ಮಾಡೋಣ ಅಂದ್ಕೊಂಡೆ, ಫಾಲೋವರ್ಸ್ದು. ಇಲ್ಲಿ ನೋಡಿದ್ರೆ ಮಿಲಿಯನಲ್ಲೇ ಇದೆ. ನಾನು ಚಿಕ್ಕದಾಗಿ ಒಂದು 5 ಲ್ಯಾಕ್ ಆ ಥರದ್ದು, 5000 ಇದೆ, ಮಿಲಿಯನ್ ಇದೆ, 5 ಲ್ಯಾಕ್ದು ಇಲ್ಲ ಅನಿಸುತ್ತೆ. ಇದು ಬೇಡ ನನಗೆ, ಕರೆಕ್ಟಾಗಿ ಇನ್ಸ್ಟಾಗ್ರಾಮ್ ಅಂತಲೇ ತೋರಿಸ್ಬಿಟ್ಟು ಬೇಕು. ಓಕೆ 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 ನೋಡೋಣ. ಜಾಸ್ತಿ ದುಡ್ದಾಗೆ ಇಟ್ಕೊಂಡ್ರೆ ಗೋಲ್ನ, ಅಟ್ಲೀಸ್ಟ್ ಅದರ ಅರ್ಧನಾದರೂ ರೀಚ್ ಆಗ್ತೀವಂತೆ. ಸೊ ಇದನ್ನೇ ಮಾಡ್ತೀನಿ. ಪೋಸ್ಟ್ 1000 ಮಾಡಬೇಕು ನಾನು 1 ಮಿಲಿಯನ್ ಮಾಡೋಕ್ಕೆ, ನೋಡೋಣ. ಸೊ ಇದನ್ನು ಸೇವ್ ಮಾಡ್ತಿದ್ದೀನಿ. ಓಕೆ, ಯೂಟ್ಯೂಬ್ದು ಮಾಡೋಣ ಅಂತ, ಬಟ್ ಯೂಟ್ಯೂಬ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಾನು ಇವಾಗಲೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಎಷ್ಟಾಗುತ್ತೆ ಗೊತ್ತಿಲ್ಲ. 1 ಲ್ಯಾಕ್ ಅಂತ ಇಟ್ಕೊಂಡಿರ್ತೀನಿ ಸಬ್ಸ್ಕ್ರೈಬರ್ಸು. ಇಲ್ಲಿ ನೋಡಿದ್ರೆ ಯೂಟ್ಯೂಬ್ದು 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ದೇ ಇಲ್ಲ. ಛೇ ಎಂತ ಮಾಡೋದು? ಇದೆಯಲ್ಲ, ಇದನ್ನೇ ಸೇವ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಇದನ್ನು ಮತ್ತು ಇದು ಯಾವ ಬಟನ್ ಕೊಡ್ತಾರೆ ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ. ಇದನ್ನು ಸೇವ್ ಮಾಡಿರ್ತೀನಿ. ಅದಾದಮೇಲೆ ನನಗೆ ಈ ಥರ ಥಿಂಗ್ಸಲ್ಲಿ ಏನು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ಫೋನು, ಟ್ಯಾಬು, ಮನಿ ಅಂತ. ನೋಡೋಣ, ಇದನ್ನು ಕೂಡ ಮಾಡ್ಕೊಂಡಿರ್ತೀನಿ. ಆಮೇಲೆ ಮನಿ ಎಲ್ಲ ಓಕೆ, ಮನಿ ನೋಡೋಣ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ, ಬಟ್ ಲೈಫಿಗೆ ಇಂಪಾರ್ಟೆಂಟ್ ಅಲ್ವಾ. ಸೊ ನೋಡೋಣ. ಇದಂತೂ ತುಂಬ ಇದೆ ಮನೆ, ಬಟ್ ಈ ಇಯರಲ್ಲೇ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಟ್ರೈ ಮಾಡಿ ನೋಡೋಣ, ಏನಾಗುತ್ತೋ ಆಗಲಿ, ಅರ್ಧನಾದರೂ ಆಗಲಿ. ಸೇವಿಂಗ್ಸ್ ಇದಂತೂ ನಾನು ಮಾಡೋದೇ ಇಲ್ಲ, ಫಸ್ಟ್ ಇದನ್ನೇ ಮಾಡಬೇಕು. ಸೇವ್ ಮಾಡ್ದೇ ಇದನ್ನೆಲ್ಲ ಇಟ್ಕೊತಿದ್ದೆ ನೋಡಿ. ಓಕೆ, ಇಷ್ಟಾಯಿತು. ಮತ್ತು ಏನು ಬೇಕು ನನಗೆ? ಓಕೆ, ಎಲ್ಲದನ್ನು ಸೇವ್ ಮಾಡಿದ್ದೀನಿ. ಇದು ಕ್ಯಾನ್ವಾ ವೆಬ್ಸೈಟ್ಗೆ ಹೋಗಿದ್ದೀನಿ. ನೀವು ಫೋನಲ್ಲಿ ಮಾಡ್ತಾಯಿದ್ರೆ ನೀವು ಫೋನಲ್ಲೇ ಅಂದರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಕ್ರಿಯೇಟ್ ಮಾಡ್ತೀನಿ. ಗೊತ್ತಾಗಲಿಲ್ಲ, ಅದಕ್ಕೇ ಇಲ್ಲೇ ಬ್ಲ್ಯಾಂಕಾಗಿ ಕ್ರಿಯೇಟ್ ಮಾಡಿಬಿಟ್ಟು ಮಾಡೋಣ ಅಂತ
ಬ್ಲ್ಯಾಂಕ್ ಪೇಜ್ ತೊಗೊಂಡೆ. ಇಲ್ಲಿ ಇದು A4 ಸೈಜ್, ಓಕೆನಾ. ಇದರಲ್ಲಿ ನನಗೆ ಬೇಕಾಗಿರೋದೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ವೀಡಿಯೋ ಮಾಡಿದ್ದದು. ಸೊ ಇದೊಂದು ಬೇಕು, ಇದೊಂದು ಬೇಕು, ಇದೊಂದು ಬೇಕು, ಇದೊಂದು ಬೇಕು, ಇಷ್ಟೂ ಆ್ಯಡ್ ಮಾಡಿರ್ತೀನಿ. ಅಯ್ಯೋ ಪಕ್ಕ ಬಂದಿದೆ. ಶೆಟ್, ಇದನ್ನು ಇಗ್ನೋರ್ ಮಾಡಿ. ಏನಂದರೆ ಐಫೋನಲ್ಲಿ ಫೋನ್ ತುಂಬ ಹತ್ರ ತೊಗೊಂಬಂದುಬಿಟ್ರೆ ಹೀಗೆಲ್ಲ ಮಾಡೋತ್ತದು. ನನ್ನ ತಮ್ಮನೇ ಕಳಿಸ್ತೀನಿ. ಇಲ್ಲಾಂದರೆ ಬ್ಲಿಂಕಿಟ್ ಹಿಂಗೂ ಮಾಡಬೇಕು, ಬಟ್ 20 ರೂಪೀಸ್ ಕೊಡಬೇಕಾಗತ್ತೆ ಅಲ್ಲಿ. ಇಲ್ಲ ಆದರೆ 10 ರೂಪೀಸ್ಗೆಲ್ಲ ಇದೆಲ್ಲ ದೊಡ್ಡದಾಗೆ ಇರಬೇಕು. ಚಿಕ್ಕದಾಗಿರಲಿ, ಇರಲಿ. ಓಕೆ, ಇದನ್ನೊಂದು ಸೇವ್ ಮಾಡ್ತೀನಿ. ಸೊ ಇಷ್ಟೂ ಬ್ಲಿಂಕಿಟಲ್ಲಿ ಇದು ಬೋರ್ಡ್ ಆರ್ಡ್ರ್ ಮಾಡಿದೆ. ಅಂದರೆ ವಿಷನ್ ಬೋರ್ಡ್ಗೆ ಯಾವುದು ಬೋರ್ಡ್ ಸಿಕ್ಕಿಲ್ಲ. ಇದು ಯಾವುದು ಇದರಲ್ಲೇ ಮಾಡ್ತಾರೋ ಯಾವುದ್ರಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ನಾನು ಈ ಬೋರ್ಡ್ ಆರ್ಡ್ರ್ ಮಾಡಿದೆ. ಅದ್ರ ಜೊತೆಗೆ ಗಮ್ಮು ಮತ್ತು ಸೀಸರ್ ಆರ್ಡ್ರ್ ಮಾಡಿದ್ದೀನಿ. ನನ್ನ ತಮ್ಮಂಗೆ ಪ್ರಿಂಟ್ ತೆಗ್ಸ್ಕೊಳ್ಳೋಕ್ಕೆ ಕಳ್ಸಿದ್ದೀನಿ. ಗೊತ್ತಿಲ್ಲ ಹೆಂಗೆ ಬರುತ್ತೋ ಹಿಂಗೆ ಮಾಡ್ತೀನಿ ಅಂತ. ಬಟ್ ಇದ್ರ ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನೇನು ಅಂದ್ಕೊಂಡೆ ಅಂದರೆ ಚಿಕ್ಕದಾಗಿ ಬರುತ್ತೆ A4 ಸೈಜಲ್ಲಿ ಅಂತ. ನೋಡಿದ್ರೆ ಇದು ತುಂಬ ದೊಡ್ಡದಾಗಿ ಬಂದುಬಿಟ್ಟಿದೆ. ಸೊ ಪ್ರಿಂಟ್ ಇವಾಗ 4 ಪೇಜ್ ತರಿಸಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಜಾಸ್ತಿ ಸ್ಪೇಸ್ ಮಿಕ್ಕಿದ್ರೆ ಇನ್ನೂ ಸ್ವಲ್ಪ ಪ್ರಿಂಟ್ ತೆಗೆಸ್ಬಿಟ್ಟು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಮತ್ತೆ ವಾಯ್ಸ್ ಓವರ್ ಕೊಟ್ಟರೆ ಟೈಮ್, ಮತ್ತು ಅದಕ್ಕೆ ಬೇರೆ ಯಾರು ಮಾಡೋದು ಅಂತ ಇಲ್ಲೇ ವಾಯ್ಸ್ ಕೊಡ್ತಾಯಿದ್ದೀನಿ. ಮತ್ತು ನಾನು ಏನು ಅನಿಸುತ್ತೆ ಅದು ಹೇಳೋದು ಈಸಿ ಆಗುತ್ತೆ ಹಿಂಗೆ ಮಾಡ್ಕೊಂಡು ಹೋದರೆ. ಇಲ್ಲಾಂದರೆ ಅದು ಕಷ್ಟ ಆಗಿಬಿಡುತ್ತೆ. ಏನು ಹೇಳಿ ಗೊತ್ತೇ ಆಗೋದಿಲ್ಲ ವೀಡಿಯೋದಲ್ಲಿ. ಅಯ್ಯೋ, ವೀಡಿಯೋ ಆನ್ ಮಾಡಿಬಿಟ್ಟು ಏನು ಮಾಡಿದ್ದೀನಿ, ಮನ್ಸಲ್ಲಿ ಮಾತಾಡ್ಕೊತಿದ್ದೀನಿ ಹಿಂಗೆ ಹೇಳಬೇಕು ಅಂತ. ಪ್ರಿಂಟು ಮಾಡಿಸಿದ್ದೀನಿ, ಕರೆಕ್ಟಾಗಿ ಬಂದಿಲ್ಲ. ಆದರೆ ಇನ್ನೂ ಕ್ವಾಲಿಟಿ ಇನ್ನೂ ಜಾಸ್ತಿ ಬೇಕು ಅನ್ನಿಸ್ತಿದೆ. ಬಟ್ ಬೆಟರ್, ಚೆನ್ನಾಗೇ ಇದೆ. ಸರಿ, ಏನು ಗೊತ್ತಾ, ಸಂಡೇ ಆಗಿರೋದ್ರಿಂದ ನಾವು ಮನೇಲಿ ಕೈಯ ಥರ ಮಾತಾಡ್ತಾನೇ ಇರ್ತಾರ. ಅದಕ್ಕೆ ಕರೆಕ್ಟಾಗಿರೋ ವಿಡಿಯೋ ಸಿಕ್ಕಿಲ್ಲ. ಇಷ್ಟು ಇದ್ದಾವೆ, ಇನ್ನೂ ಬೇಕಾದರೆ ಮತ್ತೆ ತರಿಸ್ತೀನಿ. ಶಿವಣ್ಣ ಮೈಲಿ ಇದು ಇಲ್ಲ, ಮೈಲಿ ನೀನು ವಿಡಿಯೋ ಮಾಡಲ್ಲವಾ? ಇದನ್ನು ಓಪನ್ ಮಾಡ್ಬಿಡು. ಇಷ್ಟೇನಾ? ಹಿಂಗೇನಾ? ಸರಿ, ಯಾರು ಹೇಳ್ಬೇಡ. ಅಯ್ಯೋ ನಿನ್ಗೆ ಎಷ್ಟು ಅಂದರೆ ಇದು ಆ್ಯಕ್ಚುಲಿ ಹಿಂಗಿಂದ ಹಿಂಗೆ ಓಪನ್ನು. ಅಯ್ಯೋ ಎಲ್ಲಿದೆ? ಹಾಂ, ಹಿಂಗೆ ಓಪನ್ ಇದು ಕ್ಲೋಸ್ ಅಂತ ಗೊತ್ತಿರಲಿಲ್ಲ.
ಏನು ಮಾಡ್ತಿದ್ದಾನೆ ಅಂದರೆ ತೀಟೆ ಸುಬ್ಬ ಇಷ್ಟು ತೀಟೆ ಮಾಡ್ತಾನೆ. ಒಂದು ನಿಮಿಷನೂ ಸುಮ್ಮನೆ ಕುಂತ್ಕೊಳ್ಳಲ್ಲ. ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾನೆ ನೋಡಿ. ಕಾಟ ಕೊಡೋ ತನಕ ಕೊಟ್ಬಿಟ್ಟು ಮಲ್ಕೊಂತ ಸುಮ್ಮನೆ. ಓಕೆ ಫೈನಲಿ ರೆಡಿ ಆಯಿತು. ಹೇಗೆ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ ಅಲ್ಲ. ನನಗಂತೂ ಸಖತ್ ಇಷ್ಟ ಆಯಿತು. ಬೆಳಗ್ಗೆಯಿಂದ ಮಾಡಿದ್ಕೋ ಸಾರ್ಥಕ ಆಯಿತು. ಚೆನ್ನಾಗಿದೆ. ಓಕೆ ಫೈನ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂದರೆ ಇದನ್ನೆಲ್ಲ ಫಾಲೋ ಮಾಡ್ತೀನ ಅಲ್ವಾ ಅಂತ ನೋಡೋಕ್ಕೆ ಸಬ್ಸ್ಕ್ರೈಬ್ ಆಗಿಬಿಡಿ. ಬಾಯ್ ಬಾಯ್.